ನಮ್ಮ ಮಸ್ಕಿಯಲ್ಲಿರುವ ಅಭಿನಂದನ ಸ್ಫೂರ್ತಿ ಧಾಮದಲ್ಲಿ ಇಷ್ಟು ಖುಷಿ ಸಿಗುತ್ತಂತ ಅನ್ಕೊಂಡಿರಲಿಲ್ಲ. ಹೇಗೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಹಿರಣಗೌಡ. ನಮ್ಮ ಕುಟುಂಬದವರು ಮಸ್ತು ರೆಡಿ ಆಕೇಶ್ ಮಸ್ಕಿಗೆ ಹೋಗಿ 2ನೇ ಶ್ರೀಶೈಲ ಎಂದು ಪ್ರಖ್ಯಾತಗೊಂಡ ಗುಡ್ಡದ ಮೇಲಿರುವ ಶ್ರೀ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಕುಟುಂಬ ಸಮೇತ ಹೋಗಿದ್ವಿ. ವಿಕ್ರಾಂತ್ ಗೌಡ ಬರ್ತ್ಡೇ ಪ್ರಾಯುಕ್ತ ಅಮ್ಮನವರು ಮಂಗಳಾರತಿಯನ್ನು ಕೂಡ ಕೊಟ್ಟು ಮಗನಿಗೆ ಮತ್ತು ಮಗಳಿಗೆ ಆಶೀರ್ವಾದ ಮಾಡಿದರು. ನಂತರ ನಾನು ದರ್ಶನ ಮಾಡಿಕೊಂಡು ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಂಡು ಗುಡ್ಡದಿಂದ ಇಳಿತಾ ಇದೀವಿ ನೋಡ್ರಪ್ಪ. ಮುಂದೆ ನನ್ನ ತಮ್ಮ ಪರಶು ಕನ್ನಡಿಗ ಕೂಡ ವೇಟ್ ಮಾಡ್ತಾ ಇದ್ದ. ತಮ್ಮನನ್ನು ಕರ್ಕೊಂಡು ಅಭಿನಂದನ ಆಶ್ರಮಕ್ಕೆ ಕೂಡ ಫ್ಯಾಮಿಲಿ ಸಮೇತ ಬಂದ್ವಿ. ಸರ್ ಅವರನ್ನು ಭೇಟಿಯಾಗಿ ಮಾತನಾಡಿಸಿಕೊಂಡು ನಾನು ಮತ್ತು ಪರಶು ಕನ್ನಡಿಗ ಮಸ್ಕಿಗೆ ಹೋಗಿ ಸ್ವಲ್ಪ ಹಣ್ಣು ಹಂಪಳವನ್ನು ತಗೊಂಡು ಮತ್ತೆ ಆಶ್ರಮಕ್ಕೆ ಬಂದ್ವಿ. ರವಿಚಂದ್ರ ಅಣ್ಣ, ಕಾರ್ತಿಕ್ ಬ್ರೋ, ಕಿಶೋರ್ ಬ್ರೋ ಮತ್ತು ನನ್ನ ಗೆಳೆಯರು ಕೂಡ ಒಬ್ಬರಿಂದ ಒಬ್ಬರು ಆಗಮಿಸಿದರು. ಸರ್ ಅವರ ಗೆಳೆಯ ಸುಬ್ರಭಾತ್ ಅಣ್ಣನವರು 30 ವರ್ಷಗಳ ನಂತರ ಭೇಟಿಯಾಗಿದ್ರಂತೆ. ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟರು. ಇಷ್ಟರಲ್ಲಿ ನನ್ನ ಗೆಳೆಯರ ಬಳಗ ಎಲ್ಲರೂ ಕೂಡ ಆಗಮಿಸಿದರು. ಎಲ್ಲರೂ ಸೇರಿ ಪುಣ್ಯದ ಕ್ಷೇತ್ರದ ಒಳಗಡೆ ಹೊಂಟಿವಿ ನೋಡ್ರಪ್ಪ. ಇಲ್ಲಿರೋ ಮುದ್ದು ಕಂದಮ್ಮ ಮಕ್ಕಳು ಕೂಡ ನಮ್ಮನ್ನು ಸ್ವಾಗತಿಸಿದರು. ಗುರುಗಳು ಮತ್ತು ಮೇಡಮ್ ಅವರು ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿದರು. ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಅದ್ದೂರಿಯಾಗಿ ಮಾಡಿ. ಈ ತರ ಪ್ರೀತಿ ಸಿಗೋದು ಅಪರೂಪ ಅಲ್ವಾ? ಮಕ್ಕಳ ಮನಸ್ಸು ಒಂಥರ ಪರಿಶುದ್ಧವಾದ ಮನಸ್ಸು ಅಲ್ವಾ? ಪ್ರತಿಯೊಬ್ಬರ ಆಶೀರ್ವಾದ ಸದಾಕಾಲ ನನ್ನ ಮಗನ ಮೇಲೆ ಇರಲಿ ಅಂತ ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಪ್ರೀತಿಯ ಭೋಜನವನ್ನು ಕೂಡ ಮಾಡಿಸಿದರು ನಮ್ಮ ಗುರುಗಳು. ಪ್ರೀತಿಯ ಭೋಜನವನ್ನು ಸೇವನೆ ಮಾಡಿ ಗುರುಗಳಿಗೆ ಮತ್ತು ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳುತ್ತಾ ಅಭಿನಂದನಾ ಸ್ಫೂರ್ತಿ ಧಾಮದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಸ್ವೀಟ್ ಅಂಡ್ ಶಾರ್ಟ್ ಲಾಗ್ ಅನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.